ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜುಮಹ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ಬನ್ನಿ ಸ್ಪಾಟ್ ಫ್ರೆಂಡ್ಸ್. ಒಂದು ಮೆಸ್ಸಿ ಜಡೆ ಈಸಿಯಾಗಿ ಹೆಂಗೆ ಮೆಸ್ಸಿ ಜಡೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದು ಎಲ್ಲರಿಗೂ ಅಲ್ಲ, ಇವಾಗ ಸ್ಟಾರ್ಟಿಂಗಲ್ಲಿ ಕಲಿತಾ ಇರ್ತಾರಲ್ವ ಅಂಥವ್ರಿಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ನಮ್ಮ ಹತ್ರ ಎಕ್ಸ್ಟ್ರಾ ಹೇರ್ಸ್ ಇದ್ದೇ ಇರುತ್ತಲ್ವ, ಅದನ್ನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಸ್ಪಾಟಲ್ಲಿ ಹೋದಾಗ ಫಿಕ್ಸ್ ಮಾಡಿಕೊಂಡು ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಫ್ರಂಟಲ್ಲಿ ಅವ್ರು ಏನು ಕೇಳಿರ್ತಾರೋ ಆ ಥರ ಡಿಸೈನ್ ಮಾಡಿಬಿಟ್ಟು ಹಿಂದೆ ಹೇರ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ಈ ಥರ ಜಡೆ ಹಾಕ್ಕೊಂಡು ಒಂದು ಬ್ಯಾಂಡೋ ರಬ್ಬರ್ ಬ್ಯಾಂಡೋ ತೊಗೊಂಡು ಅದನ್ನು ಈ ಥರ ಲಾಕ್ ಮಾಡಿಬಿಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಇವಾಗ ಸ್ಟಾರ್ಟಿಂಗ್ ಕಲಿಯೋರಿಗೆ ಈಸಿ ಆಗಲಿ ಅಂತ ತೋರಿಸ್ತಾ ಇರೋದು. ಬೇರೆ ಯಾರು ಏನು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಎಕ್ಸ್ಟ್ರಾ ಹೇರ್ಸ್ ನಮ್ಮ ಹತ್ರ ಇದ್ದೇ ಇರುತ್ತೆ ಅಲ್ವಾ, ಸೊ ಅದನ್ನು ನಾವು ಒಂದೆರಡು ಪ್ರಿಪೇರ್ ಮಾಡಿ ಇಟ್ಕೊಂಡು ಹೋಗಿದ್ರೆ ನಮಗಲ್ಲಿ ಈಸಿ ಆಗುತ್ತೆ. ಅಲ್ಲಿ ಲಾಕ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಓಪನ್ ಮಾಡಿಕೊಂಡು ನೀಟಾಗಿ ಅವ್ರ ಕೂದಲಿಗೆ ಲಾಕ್ ಮಾಡ್ಕೊಬಿಡ್ಬೇಕು. ನೋಡಿ, ಆ ಥರ ನೀಟಾಗಿ ಲಾಕ್ ಮಾಡಿಕೊಂಡು ಒಂದೊಂದರಲ್ಲಿ 3 ಇರುತ್ತೆ, ಒಂದೊಂದರಲ್ಲಿ 4 ಲಾಕ್ಸ್ ಕೊಟ್ಟಿರ್ತಾರೆ. ನೀಟಾಗಿ ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ರ ಜಡೆ ಏನು ಕಾಣ್ದಂಗೆ ನೀಟಾಗಿ ಕವರ್ ಮಾಡಿಬಿಟ್ಟು ಹೇರ್ ಪಿನ್ಸಲ್ಲಿ ಸೆಕ್ಯೂರ್ ಮಾಡಬೇಕಾಗುತ್ತೆ. ನೀಟಾಗಿ ಹೇರ್ ಪಿನ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಟೈಟಾಗಿ ಕುತ್ಕೊಳ್ಳುತ್ತೆ. ಎಲ್ಲೂ ಜಾರ್ದಲ್ಲೇ ಬಿದ್ದೋಗ್ದಲ್ಲೇ ಇರುತ್ತೆ. ಹೇರ್ ಪಿನ್ಸಲ್ಲೆಲ್ಲ ನೀಟಾಗಿ ಟೈಟಾಗಿ ಕೂರಿಸ್ಬಿಟ್ರೆ ನಾನು ಸ್ವಲ್ಪ ಈ ಜಡೆ ಲೆಂತಿ ಜಡೆ ಎತ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೋಡಿ, ಅವರು ಕಸ್ಟಮರ್ಸ್ಗೆ ಯಾವ ಥರ ಲೆಂತ್ ಬೇಕಾಗುತ್ತೋ ಆ ಲೆಂತಲ್ಲಿ ಮಾಡಿಕೊಡಿ. ಅಲ್ಲಿ ಸ್ಪಾಟಲ್ಲಿ ಮಾಡೋದಕ್ಕಿಂತ ನೀವು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡು ಹೋಗಿ ಅಲ್ಲಿ ಹಾಕ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಆ ಥರ ಎಲ್ಲ ಲಾಕ್ ಮಾಡಿದ್ದಾದಮೇಲೆ ಅವ್ರ ಸೀರೆ ಏನಿರುತ್ತೋ ಅದ್ರ ಮ್ಯಾಚಿಂಗ್ ಫ್ಲವರ್, ಇವಾಗ ನಾನು ಯಾವುದೋ ಒಂದು ಡೆಮೋಗೆ ಒಂದು ಫ್ಲವರ್ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಫ್ಲವರ್ ಇಟ್ಟು ನೀಟಾಗಿ ಅದೆಲ್ಲ ಕವರ್ ಮಾಡಿಬಿಟ್ರೆ ಎಷ್ಟು ನೀಟಾಗಿರುತ್ತೆ ನೋಡಿ. ನೀಟಾಗಿ ಆ ಥರ ಎಲ್ಲ ಹೇರ್ ಪಿನ್ಸಲ್ಲಿ ಲಾಕ್ ಮಾಡಿಬಿಟ್ಟು ಬೀಡ್ಸ್ ಇಟ್ಬಿಟ್ರೆ, ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಯಾವುದೋ ಒಂದು ಕಲರ್ ಇಟ್ಟು ತೋರಿಸ್ತಾ ಇದ್ದೀನಿ. ನೀವಲ್ಲಿ ಮಾಡೋವಾಗ ಅವ್ರ ಸೀರೆ ಏನಿರುತ್ತೋ ಆ ಕಲರ್ ಮ್ಯಾಚಿಂಗ್ ಆಗೋ ಥರ ಮಾಡಿಕೊಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ನೂ ಈ ಥರ ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಈ ಥರ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಿ ತೋರಿಸ್ಕೊಡ್ತೀನಿ. ಫೈನಲ್ ಲುಕ್ಕು ಈ ಥರ ಬಂದಿದೆ. ಜಸ್ಟ್ ನಾನು ಇವಾಗ ಕಲಿಯೋರಿಗೆ ಯಾವ ಥರ ಹಾಕಬೇಕು ಅಂತ ತೋರಿಸಿದ್ದೀನಿ. ಬಾಯ್.